ನಮಸ್ಕಾರ, ನಾನು ಸೌಮ್ಯ ಮಳಲಿ. ಭಾರತ್ ಜೋಡೋ ಸಮಿತಿಗಳಿಂದ ಆರ್.ವಿ. ದೇಶಪಾಂಡೆಯನ್ನ ಕೈಬಿಡಲಾಗಿದೆ. ದೇಶಪಾಂಡೆಗೆ ಜೋಡೋ ಯಾತ್ರೆಯಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲ. ಕೊನೆಗೂ ಸಿದ್ದು ಬಣದ ವಿರುದ್ಧ ಹಾಗೆ ಸಾಧಿಸಿಯೇ ಬಿಟ್ರ ಡಿಕೆ ಶಿವಕುಮಾರ್. ಹಿರಿಯ ಕಾಂಗ್ರೆಸ್ ನಾಯಕನಿಗೆ ಶಾಕ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಭಾರತ್ ಜೋಡೋಗೆ ಜನ ಸೇರಿಸೋದಕ್ಕೆ ಆಗೋದಿಲ್ಲ ಅಂತ ಆರ್.ವಿ. ದೇಶಪಾಂಡೆ ಅವರು ಹೇಳಿದ್ರು. ದೇಶಪಾಂಡೆ ವಿರುದ್ಧ ಬಹಿರಂಗವಾಗಿ ಸವಾಲೆತ್ತಿದ್ರು ಡಿಕೆ ಶಿವಕುಮಾರ್. ಸಿದ್ದು ಬಣವನ್ನೇ ಟಾರ್ಗೆಟ್ ಮಾಡಿ ಮೊನ್ನೆಯಷ್ಟೇ ಭಾಷಣ ಮಾಡಿದ್ರು. ಇರೋರು ಇರಬಹುದು, ಹೋಗೋರು ಹೋಗಬಹುದು ಅಂತ ಹೇಳಿದ್ರು. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ದೇಶಪಾಂಡೆಯನ್ನ ಸಮಿತಿಯಿಂದ ಕೈ ಬಿಡಲಾಗಿದೆ. ದೇಶಪಾಂಡೆ ವಿರುದ್ಧ ಬಹಿರಂಗವಾಗಿಯೇ ಡಿಕೆ ಶಿವಕುಮಾರ್ ಸವಾಲೆತ್ತಿದ್ರು. ಹಾಗಾದ್ರೆ ಕೊನೆಗೂ ಕೂಡ ಸಿದ್ದು ಬಣದ ವಿರುದ್ಧ ಹಾಗೆ ಸಾಧಿಸಿಯೇ ಬಿಟ್ರ ಡಿಕೆಶಿ. ಈ ರೀತಿಯಾದಂತಹ ಒಂದಷ್ಟು ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ. ಭಾರತ್ ಜೋಡೋ ಸಮಿತಿಗಳಿಂದ ಆರ್.ವಿ. ದೇಶಪಾಂಡೆ ಅವರನ್ನ ಕೈ ಬಿಡಲಾಗಿದೆ. ದೇಶಪಾಂಡೆಗೆ ಜೋಡೋ ಯಾತ್ರೆಯಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲ. ಮೊನ್ನೆ ನಡೆದಂತಹ ಸಭೆ ಸಂದರ್ಭದಲ್ಲಿ ಜನರನ್ನ ಸೇರಿಸಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆಗ ಜನ ಸೇರ್ಸಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ಬಹಿರಂಗವಾಗಿಯೇ ಅವರ ವಿರುದ್ಧ ಒಂದಷ್ಟು ಮಾತುಗಳನ್ನಾಡಿದ್ರು. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಎಲ್ಲಾ ವಿದ್ಯಮಾನಗಳ ನಡುವೆಯೇ ಇದೀಗ ಆರ್.ವಿ. ದೇಶಪಾಂಡೆ ಅವರನ್ನ ಭಾರತ ಜೋಡೋ ಸಮಿತಿಗಳಿಂದ ಕೈ ಬಿಡಲಾಗಿದೆ. ಏನು ಡಿಕೆ ಶಿವಕುಮಾರ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ನಾನೊಬ್ಬನೇ ಎಲ್ಲ ಜವಾಬ್ದಾರಿಯನ್ನ ಹೊರೋಕ್ಕಾಗಲ್ಲ, ಒಂದಷ್ಟು ಹಿರಿಯ ನಾಯಕರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಯಾರ್ಯಾರಿಗೆ ಏನೆಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿದೀವಲ್ವಾ, ಅವರು ಕೂಡ ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಬೇಕು, ಎಲ್ಲವನ್ನ ನಾನೊಬ್ಬನೇ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಏನೋ ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಸ್ಪೀಡ್ಗೆ ನಾವಿರೋಕ್ಕಾಗಲ್ಲ ಅನ್ನುವಂತಹ ಮಾತುಗಳು ಕೂಡ ನಾಯಕರು ಹೇಳ್ತಾ ಇದ್ರು. ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಅವರು ಭಾರತ್ ಜೋಡೋ ಸಮಿತಿಗಳಿಂದ ಆರ್.ವಿ. ದೇಶಪಾಂಡೆ ಅವರನ್ನ ಕೈ ಬಿಟ್ಟಿದ್ದಾರೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಯಾವುದೇ ಜವಾಬ್ದಾರಿ ದೇಶಪಾಂಡೆ ಅವರಿಗಿಲ್ಲ. ಹಿರಿಯ ಕಾಂಗ್ರೆಸ್ ನಾಯಕನಿಗೆ ಶಾಕ್ ಕೊಟ್ಟಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಜೋಡೋಗೆ ಜನ ಸೇರಿಸೋದಕ್ಕೆ ಆಗಲ್ಲ ಅಂತ ದೇಶಪಾಂಡೆ ಅವರು ಏನ್ ಹೇಳಿದ್ರಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಾಗಾದ್ರೆ ನಿಮಗೆ ಜವಾಬ್ದಾರಿ ಯಾಕೆ ಬೇಕು, ಬೇಡ ಬಿಡಿ ಅಂತ ಹೇಳಿ ಅವರನ್ನ ಸಮಿತಿಯಿಂದಲೇ ಕೈ ಬಿಡಲಾಗಿದೆ. ಮೂರು ದಿನಗಳಿಂದ ಏನೆಲ್ಲ ಒಂದು ವಿದ್ಯಮಾನಗಳು ನಡೀತಾ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಅದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ, ನಾನಾ ನೀನಾ ಅಂತ ಹೇಳಿ ಅವರ ಒಂದು ಒಳ ಜಗಳ ಬೇಗುದಿ ಏನಿತ್ತಲ್ಲ, ಅದು ಮತ್ತೆ ಈಗ ಬಹಿರಂಗ ಆಗ್ತಾ ಇರುವಂತಹ ಕ್ಷಣಗಳು. ಭಾರತ್ ಜೋಡೋ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಪೂರ್ವಭಾವಿ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಮಾಡಿರಲಿಲ್ಲ. ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಅವರನ್ನ ಕರೆದ್ರೂ ಕೂಡ ನನಗೆ ಆ ಒಂದು ಸಭೆಗೆ ಆಹ್ವಾನ ಇಲ್ಲ, ಇಲ್ದಿದ್ಮೇಲೆ ನಾನ್ಯಾಕೆ ಬರ್ಲಿ ಅಂತ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿಯೇ ಅಸಮಾಧಾನವನ್ನ ಹೊರಹಾಕಿದ್ರು. ಅದಾದ ಬಳಿಕ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ಮುಸುಕಿನ ಗುದ್ದಾಟ ಏನಿದೆಯಲ್ಲ, ಇದು ಜಾಸ್ತಿ ಆಗ್ತಾನೆ ಇದೆ ಅನ್ನುವಂತಹ ರೀತಿಯಲ್ಲಿ ಈಗಿನ ಬೆಳವಣಿಗೆಗಳಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಭಾರತ್ ಜೋಡೋ ಸಮಿತಿಗಳಿಂದ ಆರ್.ವಿ. ದೇಶಪಾಂಡೆ ಅವರನ್ನ ಇದೀಗ ಕೈ ಬಿಡಲಾಗಿರುವಂತದ್ದು, ಈಗ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ಕೃಷ್ಣ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು? ಅಂದ್ರೆ ಈಗ ನಾನಾ ನೀನಾ ಅಂತ ಏನ್ ಹೇಳಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಒಂದು ಮುಸುಕಿನ ಗುದ್ದಾಟ ಇದೆಯಲ್ಲ, ಅದು ಜಗಜ್ಜಾಹೀರಾಗ್ತಾ ಇದೆ. ಆ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಏನ್ ಚರ್ಚೆ ಆಗ್ತಾ ಇದೆಯಲ್ಲ, ಅದಕ್ಕೆ ಪುಷ್ಟಿ ನೀಡುವಂತಹ ಒಂದು ಡಿಸಿಷನ್ ಅಂತ ಹೇಳ್ಬಹುದಾ ಇದನ್ನ? ಖಂಡಿತವಾಗ್ಲೂ ಸೌಮ್ಯ, ಯಾಕಂದ್ರೆ ಈಗಾಗಲೇ ಇತ್ತೀಚೆಗೆ ನಡೀತಿರುವಂತಹ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನೀವು ಹೇಳುದು 100% ಸತ್ಯ ಆಗ್ತಾ ಇದೆ. ಯಾಕಂದ್ರೆ ಮುಖ್ಯವಾಗಿ ಈಗಾಗಲೇ ಭಾರತ್ ಜೋಡೋ ವಿಚಾರದಲ್ಲಿ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಒಂದ್ ಕಡೆಗೆ ಸಿದ್ದರಾಮಯ್ಯ ಅವರು ಬೇರೊಂದು ಕಾರ್ಯಕ್ರಮದ ಮುಖಾಂತರವಾಗಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪಕ್ಷದ ಕಾರ್ಯಕ್ರಮ ಅಂದ್ರೆ ಭಾರತ್ ಜೋಡೋ ಯಾತ್ರೆ ಮುಖಾಂತರವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈಗ ಮುಖ್ಯವಾಗಿ ಆ ಒಂದು ಶಕ್ತಿ ಪ್ರದರ್ಶನಕ್ಕೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಟೀಮ್ ಏನಿದೆ ಅದು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮಾಜಿ ಸಚಿವರು, ಹಿರಿಯ ನಾಯಕರು ಮತ್ತೆ ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಅವರನ್ನ ಇದೀಗ ಏನು ಭಾರತ್ ಜೋಡೋ ಯಾತ್ರೆಯ ಜವಾಬ್ದಾರಿಯಿಂದ ಕೈಯನ್ನ ಬಿಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಆರ್.ವಿ. ದೇಶಪಾಂಡೆ ಅವರ ವಿರುದ್ಧವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಬಹಿರಂಗ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ದಿನ ಅವ್ರ ಜೊತೆ ಕಾರ್ಯಕ್ರಮ ಮಾಡೋದಕ್ಕೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಒಂದು ಮಾತನ್ನ ಬಹಿರಂಗವಾಗಿ ಆರ್.ವಿ. ದೇಶಪಾಂಡೆ ಮೇಲೆ
ಹರಿಹಾಯ್ದಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಕಾರ್ಯಕ್ರಮವನ್ನ ಮಾಡ್ತಾ ಸುಮಾರು 18 ಕಮಿಟಿಗಳನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅಂದ್ರೆ ರಾಜ್ಯಾದ್ಯಂತ ಎಲ್ಲೆಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮ ಎಲ್ಲೆಲ್ಲಿ ಸಾಗುತ್ತೆ ಆ ಒಂದು ಜಿಲ್ಲೆಗಳಿಗೆ ಪದಾಧಿಕಾರಿಗಳು ಮತ್ತು ಸದಸ್ಯರು ಅಧ್ಯಕ್ಷ ಕಮಿಟಿಯನ್ನ ಮಾಡಿದ್ದಾರೆ. ಆ ಒಂದು ಕಮಿಟಿಯಿಂದಾಗಿ ಎಲ್ಲೋ ಒಂದ್ ಕಡೆ ಕಮಿಟಿಯಿಂದ ಆರ್ ವಿ ದೇಶಪಾಂಡೆ ಅವರನ್ನ ಹೆಸರನ್ನ ಕೈ ಬಿಟ್ಟಿರುವಂತದ್ದು. ಇದು ಬಹುಶಃ ಮುಖ್ಯವಾಗಿ ಕಾಂಗ್ರೆಸ್ ನಲ್ಲಿ ವ್ಯಕ್ತಿ ಪೂಜೆಗಿನ್ನ ಪಕ್ಷ ಪೂಜೆ ಅನ್ನುವಂತ ಮಾತನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾ ಇದ್ರು, ಅದು ಇದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾರಿಂದನೂ ಕಾಂಗ್ರೆಸ್ ಅಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಆರ್ ವಿ ದೇಶಪಾಂಡೆ ಅವರಿಗೆ ರವಾನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಬಹಿರಂಗವಾಗಿನೇ. ಅಂದ್ರೆ ಜನರನ್ನ ಕರೆತರೋದಕ್ಕೆ ಸಾಧ್ಯವೇ ಇಲ್ಲ, ಕಷ್ಟ ಆಗುತ್ತೆ ಅನ್ನೋ ಮಾತನ್ನ ಆರ್ ವಿ ದೇಶಪಾಂಡೆ ಅವರು ಹೇಳಿದ್ರು. ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೀಗ ಬಹುಶಃ ನಾನ್ ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಮಾಡಲ್ಲ ಅಂತಂದವರಿಗೆ ಈ ಮುಖಾಂತರವಾಗಿ ಗೇಟ್ ಪಾಸ್ ಅನ್ನು ಕೊಡುವಂತದ್ದು, ಈ ಮುಖಾಂತರವಾಗಿ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡುವಂತ ಒಂದು ಕೆಲಸವನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಮುಖ್ಯವಾಗಿ ಆರ್ ವಿ ದೇಶಪಾಂಡೆ ಅವರು ಸಿದ್ದರಾಮಯ್ಯ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಹುಶಃ ಅವ್ರಿಗೆ ಜನರನ್ನ ಕರ್ಕೊಬರೋದಕ್ಕೆ ಆಗೋದಿಲ್ಲ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ದೂರ ಇಡುವಂತ ಒಂದು ಕೆಲಸವನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಬಹುಶಃ ಈ ಒಂದು ಮುಸುಕಿನ ಗುದ್ದಾಟ, ಆಂತರಿಕ ಕಚ್ಚೇಟ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಹಲವು ಕಾರ್ಯಕ್ರಮಗಳ ಮುಖಾಂತರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ನಡುವೆ ಒಂದ್ ರೀತಿ ಗುದ್ದಾಟ ಮುಂದುವರೆದಿರುವಂತದ್ದು. ಈಗ ಭಾರತ್ ಜೋಡೋ ಯಾತ್ರೆ ಕಾರ್ಯಕ್ರಮದಲ್ಲೂ ಕೂಡ ಇಲ್ಲೊಂದ್ ಕಡೆ ಆರ್ ವಿ ದೇಶಪಾಂಡೆ ಅವ್ರನ್ನ ಗೇಟ್ ಪಾಸ್ ಆರ್ ವಿ ದೇಶಪಾಂಡೆ ಅವ್ರಿಗೆ ಗೇಟ್ ಪಾಸ್ ಅನ್ನ ಕೊಡೋದ್ರ ಮೂಲಕವಾಗಿ ಒಂದ್ ರೀತಿ ಸಿದ್ದರಾಮಯ್ಯ ಟೀಮ್ಗೆ ಏನಿದೆ ಅದಕ್ಕೆ ಒಂದು ಟಕ್ಕರ್ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲರೂ ಕೂಡ ಪಕ್ಷವನ್ನ ಪೂಜೆಯನ್ನ ಮಾಡ್ಬೇಕು. ಯಾಕಂದ್ರೆ ಒಬ್ಬ ನಾಯಕರಾಗಿರ್ತಕ್ಕಂಥವ್ರು ಇಡೀ ದೇಶವನ್ನ ಸುತ್ಕೊಂಡ್ ಬರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಅವ್ರ ಜೊತೆ ಹೆಜ್ಜೆಯನ್ನ ಹಾಕ್ಬೇಕಾಗತ್ತೆ. ಮತ್ತೆ ಕಷ್ಟ ಕಾಲದಲ್ಲೂ ಕೂಡ ಅವ್ರ ಕೈಯನ್ನ ಇಡಬೇಕಾಗತ್ತೆ. ಆದ್ರೆ ಕೇವಲ ಅಧಿಕಾರಕ್ಕೋಸ್ಕರವಾಗಿ ಏನೋ ಬೇರೆಯವ್ರನ್ನ ಜೊತೆ ಇಡ್ತಾರೆ. ಆದ್ರೆ ಪಕ್ಷದ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಲಸ ಮಾಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆಯನ್ನ ಮಾಡೋದ್ರ ಮೂಲಕವಾಗಿ ಒಂದ್ ರೀತಿ ಆರ್ ವಿ ದೇಶಪಾಂಡೆ ಮತ್ತೆ ಸಿದ್ದರಾಮಯ್ಯ ಟೀಮರಿಗೆ ಒಂದ್ ರೀತಿ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಲೀಡ್ ಆಗಬಹುದು ಅಂತ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಈಗ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಇರಬಹುದು, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಟಿಕೆಟ್ ಕೊಡ್ತೀವಿ, ಎಲ್ಲವನ್ನ ಹೈಕಮಾಂಡ್ ಗಮನಿಸ್ತಾ ಇದೆ, ಸಮಿತಿ ಗಮನಿಸ್ತಾ ಇದೆ, ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಶಾಸಕರ ವಿರುದ್ಧ, ಕೆಲಸ ಮಾಡದೇ ಇರುವಂತವರ ವಿರುದ್ಧ ಬಹಿರಂಗವಾಗಿಯೇ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತಾಡಿದ್ರು, ಒಬ್ರ ಕೈಲೇ ಇಲ್ಲ ಟಿಕೆಟ್ ಕೊಡುವಂಥದ್ದು. ಅಂದ್ರೆ ನಾಯಕರ ಮಧ್ಯೆ ಇರುವಂತಹ ಒಂದು ಮನಸ್ತಾಪಗಳೆಲ್ಲ ಬಹಿರಂಗವಾಗಿಯೇ ಆಚೆ ಬರ್ತಾ ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಏನ್ ಹೇಳ್ತೀನೋ ಅದೇ ಆಗೋದು ಅನ್ನೋ ರೀತಿಯಲ್ಲಿ ಈಗ ದೇಶಪಾಂಡೆ ಅವರನ್ನ ಕೈ ಬಿಟ್ಟಿರುವಂತದ್ದು, ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆಗಳಿಗೆ ಲೀಡ್ ಮಾಡಬಹುದು ಅಂತ? ಖಂಡಿತವಾಗ್ಲೂ ಸೌಮ್ಯ, ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಯಾರು ಪಕ್ಷದ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅಂತವ್ರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲೂ ಕೂಡ ಒಂದ್ ರೀತಿ ಖಡಕ್ ಸಂದೇಶವನ್ನ, ಟಿಕೆಟ್ ಕೊಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಮುನ್ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಟೀಮ್ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ನಾನು ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಿದ್ದೀನಿ, ಹೀಗಾಗಿ ಪಕ್ಷಕ್ಕೆ ಯಾರು ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ಟಿಕೆಟ್ ಕೊಡುವಂತ ಒಂದು ಸಂದೇಶವನ್ನ ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಅದೇ ರೀತಿಯ ಸಂದೇಶವನ್ನ ಇದೀಗ ಆರ್ ವಿ ದೇಶಪಾಂಡೆ ಅವರಿಗೆ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಹಜವಾಗಿನೇ ಕಾರ್ಯಕ್ರಮಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಆರ್ ವಿ ದೇಶಪಾಂಡೆ ಅವ್ರ ಬದಲು ಬೇರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬೇರೆ ಬೇರೆ ಕಾಂಗ್ರೆಸ್ ನಾಯಕರುಗಳು ಇರ್ತಾರೆ, ಅವರು ಜನರನ್ನ ಕರ್ಕೊ ಬರ್ಬೋದಾಗಿತ್ತು. ಆದ್ರೆ ಹಿರಿಯ ನಾಯಕ ಆಗಿರತಕ್ಕಂತ ಕಾರಣಕ್ಕೋಸ್ಕರವಾಗಿ ಏನು ಆರ್ ವಿ ದೇಶಪಾಂಡೆ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಡಬಹುದಾಗಿತ್ತು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಜವಾಬ್ದಾರಿಯಿಂದಾಗಿ ಆರ್ ವಿ ದೇಶಪಾಂಡೆ ಅವರನ್ನ ಕೈ ಬಿಟ್ಟಿರುವಂತ ಕಾರಣಕ್ಕೋಸ್ಕರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆನೆ ಪಕ್ಷದಲ್ಲಿ ಆಗುವಂತ ಸನ್ನಿವೇಶ ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಮೇಲುಗೈ ಆದ್ರೂ ಕೂಡ ಅದು ಅಷ್ಟು ಮಟ್ಟಿಗೆ ಸಾಧ್ಯವಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಪಕ್ಷದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಪಕ್ಷದ ಸಂಘಟನೆಯನ್ನ ಮಾಡ್ತಾರೆ ಅಂತವರಿಗೆ ಪಕ್ಷದಲ್ಲಿ ಉಳಿಗಾಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆಯನ್ನ ಮಾಡಿದ್ದಾರೆ. ಬಹುಶಃ ನೀವು ಹೇಳ್ದಂಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಟಿಕೆಟ್ ಹಂಚಿಕೆ ವಿಚಾರ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಬಹುಶಃ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮಾತೆ ಅಂತಿಮವಾಗಿ ನಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಿರ್ತಕ್ಕಂಥ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ರೆ ಆರ್ ವಿ ದೇಶಪಾಂಡೆ ಅವರೇ ಅಂದ್ರೆ ಆರ್ ವಿ ದೇಶಪಾಂಡೆ ಅವರು ಒಬ್ಬ ಹಿರಿಯ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು, ಕೆಪಿಸಿಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ರು. ಈಗ ಹಿರಿಯ ನಾಯಕರಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರತಕ್ಕಂಥ ಆರ್ ವಿ ದೇಶಪಾಂಡೆ ಅವರಿಗೆ ಈಗ ಒಂದ್ ಮಾತು ಹೇಳಿರೋದಕ್ಕೆ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿ ಸಂದೇಶವನ್ನ ರವಾನೆ ಮಾಡಿ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂತಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಟಿಕೆಟ್ ಹಂಚಿಕೆ ವಿಚಾರ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡುವಂತ ವಿಚಾರದಲ್ಲೂ ಕೂಡ ಏನು ಆರ್ ವಿ ದೇಶಪಾಂಡೆ ಅವರು ತರದರೆ ಯಾರು ಪಕ್ಷಕ್ಕಾಗಿ ಕೆಲಸವನ್ನ ಮಾಡಲ್ಲ ಆ ತರಗವರಿಗೆ ಒಂದ್ ರೀತಿ ಗೇಟ್ ಪಾಸ್ ಕೊಡುವಂತ. ಈಗ ಈ ರೀತಿ ಕೈ ಬಿಟ್ಟಿರುವಂತದ್ದು ಸಹಜವಾಗಿ ಪಕ್ಷದಲ್ಲಿ ಪರ ವಿರೋಧ ಚರ್ಚೆ ಕಾರಣ ಆಗುತ್ತೆ, ಅಸಮಾಧಾನಕ್ಕೂ ಕೂಡ ಕಾರಣ ಆಗಬಹುದು. ಡಿ ಕೆ ಶಿವಕುಮಾರ್ ಅವರ ಪ್ರಕಾರವೇ ವ್ಯಕ್ತಿ ಪೂಜೆ ನಡೆಯಲ್ಲ, ಪಕ್ಷ ಪೂಜೆ ಆಗ್ಬೇಕು ಅಂತಂದ್ರೂ ಕೂಡ
ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಹೋದಾಗ ಮಾತ್ರ ಪಕ್ಷವನ್ನ ಬೆಳೆಸೋದಕ್ಕೆ ಸಾಧ್ಯ. ಈಗ ಹಿರಿಯ ನಾಯಕರೊಬ್ಬರನ್ನ ಈ ರೀತಿಯಾಗಿ ನಾನು ಜನ ಸೇರ್ಸಕ್ ಆಗಲ್ಲ ಅಂದ ತಕ್ಷಣವೇ ಸಮಿತಿಯಿಂದ ಕೈ ಬಿಡುವಂಥದ್ದು, ಅದು ಬಹಿರಂಗ ಆಗುವಂಥದ್ದು, ಈ ಎಲ್ಲ ಬೆಳವಣಿಗೆಗಳು ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಇದು ಒಂದ್ ರೀತಿ ಡ್ಯಾಮೇಜೇ ಅಲ್ವಾ ಕೃಷ್ಣ? ಖಂಡಿತವಾಗ್ಲು ಸೌಮ್ಯ, ಯಾಕಂದ್ರೆ ಈಗಾಗ್ಲೇ ಏನು ನೀವ್ ಹೇಳ್ದಂಗೆ ಪಕ್ಷಕ್ಕೆ ಇದು ದೊಡ್ಡ ಡ್ಯಾಮೇಜ್ನೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಒಂದ್ ರೀತಿ ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಒಂದ್ ಕಡೆಗೆ ವಿಧಾನಸಭೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸದನದಲ್ಲಿ ಹೋರಾಟವನ್ನ ಮಾಡ್ತಾರೆ, ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ ಕೃಷ್ಣ. ಸಿದ್ದರಾಮಯ್ಯ ಟೀಮ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಅಧ್ಯಕ್ಷ ಸ್ಥಾನವನ್ನ ಸಿದ್ದು ಬಣದ ವಿರುದ್ಧ ಬಳಸ್ಕೊಂಡ್ರ? ಹಾಗಾದ್ರೆ ಸಿದ್ದು ವರ್ಚಸ್ಸಿಗೆ ಹೊಡೆತ ಕೊಡೋದಕ್ಕೆ ಈ ನಿರ್ಧಾರನ? ಈ ರೀತಿಯಾದಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಬಣಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನ ಹಾಗಾದ್ರೆ ಕೊಟ್ರ ಡಿ ಕೆ ಶಿವಕುಮಾರ್ ಅವರು? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಸಿದ್ದರಾಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಹಲೋ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸಿದ್ದರಾಮೋತ್ಸವ ಸಂದರ್ಭದಲ್ಲಿ ಇದ್ದಂತಹ ಸಾಮೂಹಿಕ ನಾಯಕತ್ವ, ಒಳ ಬೇಗುದಿ ಏನೂ ಇಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಏನು ಒಗ್ಗಟ್ಟನ್ನ ಪ್ರದರ್ಶಿಸಿದ್ರಲ್ಲ, ಆ ಒಗ್ಗಟ್ಟು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳೇ ಪೂರಕ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇರುವಂತದ್ದು. ಏನ್ ಹೇಳ್ತೀರಿ? ಸೌಮ್ಯ ಮೇಡಮ್ ಅವರೇ, ನಿಮ್ಮ ಒಂದು ಅನಾಲಿಸಿಸ್ ಕರೆಕ್ಟ್ ಆಗಿದೆ. ಅದು ಒಂದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿದಂತ ಸೀನ್ಗಳದು. ಸಿದ್ದರಾಮೋತ್ಸವ ಅಂದ್ರೆ ಅವರ 75ನೇ ವರ್ಷದ ಜನ್ಮದಿನ ಆಚರಿಸಿದ್ದು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಅದನ್ನ ಅವರ ಸಿದ್ದರಾಮಯ್ಯನ ಅಭಿಮಾನಿಗಳು ಆಚರಿಸಿದ್ರು. ಅದರಲ್ಲಿ ಕಾಂಗ್ರೆಸ್ನವರು ಎಲ್ಲರೂ ಸೇರ್ಕೊಂಡಿದ್ರು. ಈಗ ಇಲ್ಲಿ ಬಂದಿರ್ತಕ್ಕಂತ ಏನು ಬೆಳವಣಿಗೆ ಇದೆ, ಆ ಒನ್ ಅಪ್ ಮನ್ಶಿಪ್ ಇದೆಯಲ್ಲ, ನಾನೇ ರಾಜ, ನನ್ನ ಅಧಿಕಾರನೇ ಚಲಾಯಿಸಬೇಕು ಅನ್ನೋದ್ರಿಂದ ಕಾಂಗ್ರೆಸ್ ಅವ್ರಿಗೇನು ಉಪಕಾರ ಆಗಲ್ಲ. ದೇಶಪಾಂಡೆ ಅವರು ಉತ್ತರ ಕನ್ನಡ ಭಾಗದಲ್ಲಿ ಭಾರಿ ಪ್ರಬಲವಾದ ನಾಯಕ. ಅವ್ರು ಯಾವುದೇ ಪಾರ್ಟಿಲಿ ಇರ್ಲಿ, 10 ವರ್ಷ ಒಂದು ಈ ರಾಜ್ಯದ ಇಂಡಸ್ಟ್ರಿ ಮಂತ್ರಿ ಆಗಿ ಇಂಡಸ್ಟ್ರಿಯಲೈಸೇಷನ್ಗೆ ಒಂದು ಶ್ರಮಿಸಿದ ಕೀರ್ತಿ ಕೂಡ ಅವರ ಹೆಸರಲ್ಲಿದೆ. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಆಗಿ ಬಳ್ಳಾರಿ ಪಾದಯಾತ್ರೆ ಮುನ್ನಡೆಸಿದ ಕೀರ್ತಿನೂ ಅವ್ರಿಗಿದೆ. ಹಾಗಾಗಿ ಇಲ್ಲಿ ಈ ರೀತಿಯಾದ ಸಾಮರಸ್ಯವನ್ನ ಒಂದು ಇದಕ್ಕೆ ಕೆಡ್ಕೊಂಡು ಅವ್ರ ಬಹುಶಃ ನಾನು ಜನ ಕರ್ಕೊಂಡು ಬರದೇ ಇಲ್ಲ ಅಂತ ಹೇಳಿರ್ಬೋದು. ನನ್ಗೇನೋ ಅದು ಅಷ್ಟೊಂದು ದೊಡ್ಡದಾದ ವಿಚಾರ ಅಲ್ಲ. ಅವರು ಕೂಡ ಕಾಂಗ್ರೆಸ್ ಬಗ್ಗೆ ಒಲವಿರ್ತಕ್ಕಂಥವ್ರೆ, ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ತನ್ನ ಅಧಿಕಾರಕ್ಕೆ ಬರಬೇಕು ಅನ್ನೋ ಈ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಈಗ ಕೆಪಿಸಿಸಿ ಅಧ್ಯಕ್ಷರು ಅವರು ಮನೆಯ ಮಾಲೀಕ ಮತ್ತೆ ಮನೆಯ ಯಜಮಾನ, ಒಂದು ಮನೆಯಲ್ಲಿ ಆ ಕಡೆ ಈ ಕಡೆ ವ್ಯತ್ಯಾಸಗಳಾಗಬಹುದು. ಆಮೇಲೆ ಸಿದ್ದರಾಮಯ್ಯನವರನ್ನ ಗುರಿಯಾಗಿ ಸಿಟ್ಕೊಳ್ಳೋದ್ರಿಂದ ಡಿ ಕೆ ಶಿವಕುಮಾರ್ ಸಾಧಿಸೋದು ಏನು ಇಲ್ಲ, ಅಚೀವ್ ಮಾಡೋದು ಏನು ಇಲ್ಲ, ಗೆಲುವು ಸಾಧಿಸೋದು ಅಷ್ಟು ಸುಲಭ ಅಲ್ಲ. ಓಲ್ಡ್ ಮೈಸೂರು ಏರಿಯಾದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಪ್ರಾಬಲ್ಯವನ್ನ ತೋರಿಸಬಹುದೇನೋ, ಯಾಕಂದ್ರೆ ಅಲ್ಲಿ JDS ಪ್ರಾಬಲ್ಯನೂ ಇದೆ. ಹಾಗಾಗಿ ನೀವು ತುಮಕೂರು ಮುಟ್ಟೆ ಮೇಲೆ ಕಡೆ ಹೋದ್ರೆ ಅದು ಸಿದ್ದರಾಮಯ್ಯನೇ ಪ್ರಾಬಲ್ಯ ಇರೋದು ಅಲ್ಲಿ. ಹಾಗಾಗಿ ಸಿದ್ದರಾಮಯ್ಯನ ನಾಯಕತ್ವಕ್ಕೆ ಬೆಂಬಲ ಸಿಗೋದು. ಇಂಥ ಕಾರಣದಿಂದಾಗಿ ಇವರು ಒಂದ್ ಕಡೆ ಭಾರತ್ ಜೋಡೋ ಅಂತಾರೆ, ಇವ್ರ ಮನೆನೇ ಒಡ್ಕೊಂಡು ಹೋಗ್ತಾ ಇದ್ರೆ ಅದನ್ನೇನ್ ಜೋಡಿಸ್ತಾರೆ ಹಂಗಿದ್ರೆ ಇವರು? ಈ ರೀತಿಯಾದ ಆಕ್ಷನ್ಗಳು ಪಕ್ಷಕ್ಕೆ ಹೆಂಗ್ ಒಳ್ಳೇದಾಗತ್ತೆ? ಇವ್ರ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಕನಸು ಕಾಣೋದಾದ್ರೆ, ಈಗ ಕಾಂಗ್ರೆಸ್ ನಲ್ಲಿ 1 ಕೋಟಿಗಿಂತ ಹೆಚ್ಚಿಗೆ ಕಾರ್ಯಕರ್ತರು ನೋಂದಣಿ ಆಗಿದ್ದಾರೆ. ಮೆಂಬರ್ಶಿಪ್ ಡ್ರೈವ್ ಮಾಡ್ತಾರಲ್ಲ ಮೇಡಮ್, ಹಂಗಾದ್ರೆ ಅವರು ಒಂದು 25 ಲಕ್ಷದವರು ಬರ್ಬೇಕಲ್ಲ ಇವ್ರಿಗೆ. ಹಂಗಿದ್ರೆ ಜನ ಯಾಕೆ ಬೇಕು ಇವ್ರಿಗೆ? ಸರ್, ಈಗ ಏನೇ ಅಸಮಾಧಾನ ಇರಬಹುದು, ನಾಯಕರು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಅದಕ್ಕೆ ಹೇಳೋದಕ್ಕೆ ಒಂದ್ ರೀತಿ ಇರುತ್ತೆ. ಒಬ್ಬ ಹಿರಿಯ ನಾಯಕರನ್ನ ಈ ರೀತಿಯಾಗಿ ನಡೆಸ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ಪಕ್ಷಕ್ಕೆ ಒಂದ್ ರೀತಿಯಾಗಿ ಪಕ್ಷದ ವಿಚಾರದಲ್ಲಿ ನಾವು ಬರೋದಾದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋಂಥ ರೀತಿಯಲ್ಲಿ ಆದಂಥ ಬೆಳವಣಿಗೆ ಅನ್ಸಲ್ವಾ? ಮೇಡಮ್ ಖಂಡಿತ ಹೌದು ಸೌಮ್ಯ ಮೇಡಮ್. ಯಾಕಂತ ಹೇಳಿದ್ರೆ ದೇಶಪಾಂಡೆ ಅವರ ಅನುಭವ ಮತ್ತೆ ಅವರ ಕೊಡುಗೆ ಕಂಪೇರ್ ಟು ಶಿವಕುಮಾರ್, ಇಟ್ ಈಸ್ ಗ್ರೇಟರ್ ದೆನ್ ಶಿವಕುಮಾರ್. ಯಾಕಂದ್ರೆ ಅವರು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ, ಅವರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಹೆಗ್ಗಳಿಕೆನೂ ಇದೆ. ಆಮೇಲೆ ಕಾಂಗ್ರೆಸ್ ನಲ್ಲಿ ಏನು ಅವ್ರ ಕ್ಲೌಟ್ ಇರೋದಿಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಇರೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಒಂದು ಅವಮಾನಿಸೋದು, ಈ ರೀತಿಯಾಗಿ ಒಂದು ರೀತಿಯಲ್ಲಿ ಕಿರುಕುಳ ಕೊಡುವಂಥದ್ದು, ಒಂದು ಮೇಲ್ಗೈ ಸಾಧಿಸುವಂಥದ್ದು, ಅದು ಒಬ್ಬ ಹಿರಿಯ ನಾಯಕನ ಮೇಲೆ ಅದೇನು ಅಷ್ಟೊಂದು ಸಮಂಜಸ ಅಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಅದ್ ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಿದಾರೋ, ಅದ್ ಯಾಕೆ ಅಷ್ಟೊಂದು ಇದಾಗ್ಬಿಟ್ಟಿದಾರೋ. ಸರ್, ಈಗ ವ್ಯಕ್ತಿ ಪೂಜೆ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರ್ತಾರೆ. ಆದ್ರೆ
ಎಲ್ಲೋ ಒಂದ್ ಕಡೆ ತನ್ನ ವರ್ಚಸ್ಸನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ತನ್ನ ಪ್ರಭಾವವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ನಾನೊಬ್ಬ ಪವರ್ಫುಲ್ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನಿಸ್ತಿದ್ದಾರೆ ಅಂತ ಅನ್ಸಲ್ವಾ? ಅವ್ರು ಮಾಡುವಂತಹ ಈಗ ಪಾದಯಾತ್ರೆಯಿಂದ ಹಿಡಿದು ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳೆಲ್ಲವನ್ನ ನೋಡೋದಾದ್ರೆ ವ್ಯಕ್ತಿ ಪೂಜೆ ಇಲ್ಲ ಅಂತಾನೆ ಸ್ವಂತ ವರ್ಚಸ್ಸನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಸಲ್ವಾ? ಮೇಡಮ್, ವ್ಯಕ್ತಿ ಪೂಜೆ ಯಾವ ಪಾರ್ಟಿದಲ್ಲಿ ಇಲ್ಲ ಹೇಳಿ? ಕಾಂಗ್ರೆಸ್ ಅಲ್ಲಿ ವ್ಯಕ್ತಿ ಪೂಜೆ ಇಡೀ ಗಾಂಧಿ ಕುಟುಂಬನೇ ಇವರು ಜೈ ಹುಜೂರ್ ಜಿ ಹುಜೂರ್ ಅಂತಾರೆ. ಜೆಡಿಎಸ್ ಅಲ್ಲಿ ದೇವೇಗೌಡ ಕುಮಾರಸ್ವಾಮಿ ಅಂತಾರೆ. ಬಿಜೆಪಿಗೆ ಬಂದ್ರೆ ನಮೋ 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 ನಾರಾಯಣ ಅಂತಾರೆ. ಎಲ್ಲಿ ಇಲ್ಲ ಮೇಡಮ್, ಯಾವ ಪಾರ್ಟಿನಲ್ಲಿ ಇಲ್ಲ ಹೇಳಿ? ನೀವು ಸಮಾಜವಾದಿ ಪಕ್ಷಕ್ಕೆ ಹೋಗಿ ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಹೆಸರು ಹೇಳ್ತಾ ಇರ್ತಾರೆ. ಈ ಕಡೆ BSP ಬಂದ್ರೆ ಮಾಯಾವತಿ, ಅದೆಲ್ಲ ವ್ಯಕ್ತಿ ಪೂಜೆ ಅಲ್ವಾ? ನಮ್ಮ ಇಡೀ ಪೊಲಿಟಿಕಲ್ ಸಿಸ್ಟಮ್ ಸರ್ವೈವ್ ಆಗ್ತಾ ಇರೋದು, ನಡ್ಕೊಂಡು ಹೋಗ್ತಾ ಇರೋದು, ಸರ್ವೈವ್ ಮಾಡೋಕೆ ಕಾನ್ಸ್ಪಿರಸಿಗಳನ್ನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಿರೋದೇ ವ್ಯಕ್ತಿ ಪೂಜೆ ಆಧಾರದ ಮೇಲೆ. ಇವರಿಗೆ ಡಿ ಕೆ ಶಿವಕುಮಾರ್ಗೆ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಈ ಸಿದ್ದರಾಮೋತ್ಸವದ ಒಂದು ಸಕ್ಸಸ್ ಆಯ್ತಲ್ಲ, ಅದನ್ನ ಅವ್ರಿಗೇನಾಗಿದೆ, ಕಷ್ಟ ಆಗ್ಬಿಟ್ಟಿದೆ. ಒಬ್ಬರು ಬರ್ತ್ಡೇಗೆ ಇಷ್ಟೊಂದು ಜನ ಸೇರ್ತಾರೆ ಅಂತ ಹೇಳಿದ್ರೆ, ನಮ್ಮ ನಾಯಕರಾಗ ಇದಕ್ಕೂ ಜಾಸ್ತಿ ಜನ ಸೇರ್ತಾರೆ, ನಾ ಕೈ ಅನಿಸ್ಕೋಬೇಕು, ನಾನೊಬ್ಬ ಮಾಸ್ ಲೀಡರ್ ಅನ್ನಿಸ್ಕೋಬೇಕು ಅಂತ. ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂಗೆ ಜನ ಸೇರಿಸಿದ್ರೆ ಮಾಸ್ ಲೀಡರ್ ಆಗಲ್ಲ. ಮಾಸ್ ಜನರು ಅವರನ್ನ ತುಂಬಾ ಬೆಂಬಲಿಸಬೇಕು. ಅವರು ಈಗ ಸಿದ್ದರಾಮಯ್ಯನವರು ಎಲ್ಲೇ ಹೋದ್ರು 5,000 ಜನ ಆರಾಮಾಗಿ ಸೇರ್ಬಿಡ್ತಾರೆ. ಈಗ ಕುಮಾರಸ್ವಾಮಿ ಹೋದ್ರೆ ಇನ್ನೂ ಒಂದು 2-3 ಸಾವಿರ ಜನ ಸೇರ್ತಾರೆ. ಯಡಿಯೂರಪ್ಪ ಹೋದ್ರೆ ಅವರು ಮಾಸ್ ಲೀಡರ್ಗಳು ಯಾಕೆ ಆಗ್ತಾರೆ ಅಂದ್ರೆ ಜನ ಬೆಂಬಲದಿಂದ. ಜನ ಸೇರ್ಸಿದ ತಕ್ಷಣ ಮಾಸ್ ಲೀಡರ್ ಆಗಕ್ಕಾಗೋದಿಲ್ಲ, ತುಂಬಾ ಮಹಾನ್ ನಾಯಕರು ಆಗಕ್ಕಾಗೋದಿಲ್ಲ. ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ, ಅವರು ಅರ್ಥ ಮಾಡ್ಕೋಬೇಕಿತ್ತು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಭಾರತ ಜೋಡೋ ಸಮಿತಿಗಳಿಂದ RV ದೇಶಪಾಂಡೆ ಅವರನ್ನ ಕೈ ಬಿಡಲಾಗಿದೆ. ಜನರನ್ನ ಸೇರಿಸೋಕಾಗೋದಿಲ್ಲ ಅಂತ RV ದೇಶಪಾಂಡೆ ಅವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿಯಿಂದಲೇ RV ದೇಶಪಾಂಡೆ ಅವರನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೈ ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಮೂಲಕ ಯಾರಿಗೆ ಟಾಂಗ್ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಇಷ್ಟು ದಿನ ಏನ್ ಹೇಳ್ತಾ ಇದ್ರು, ಅದು ಉಲ್ಬಣಗೊಳ್ತಾ ಇದೆಯಾ ಹಾಗಾದ್ರೆ ಈ ಒಂದು ಭಾರತ್ ಜೋಡೋ ಯಾತ್ರೆ ಮುಖಾಂತರ? ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಮಾತನಾಡ್ತಾ ಇರುವಂತವ್ರು ಕೂಡ, ಈಗ ಪತ್ರಕರ್ತರು ಮಾತಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು ಇದು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ. RV ದೇಶಪಾಂಡೆ ಅವರು 10 ವರ್ಷಗಳ ಕಾಲ ಸಚಿವರಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದ್ದಂಥವ್ರು, ಒಬ್ಬ ಪ್ರಭಾವಿ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಈ ರೀತಿಯಾಗಿ ನಡೆಸ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತ ಶೋಭೆ ತರೋದಿಲ್ಲ ಅಂತ. ಒಟ್ಟಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಡಿಸಿಷನ್, ಅವ್ರು ನಡ್ಕೊಳ್ತಾ ಇರುವಂತಹ ರೀತಿಯಲ್ಲಿ ಇದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಒಟ್ಟಾರೆ RV ದೇಶಪಾಂಡೆ ಅವರನ್ನ ಭಾರತ ಜೋಡೋ ಸಮಿತಿಗಳಿಂದ ಈಗ ಕೈ ಬಿಡಲಾಗಿದೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತಲೇ ಹೇಳಲಾಗ್ತಾ ಇದೆ. ಮತ್ತೆ ಪದೇ ಪದೇ ನೀವು ಮಾಡ್ತೀರಿ ನಾವು ಮಾಡಬಾರ್ದಾ ಅನ್ನುವ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇರುವಂಥದ್ದು. ಮತ್ತೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಟಿಕೆಟ್ ಕೊಡ್ತೀವಿ, ವ್ಯಕ್ತಿ ಪೂಜೆ ನಡೆಯೋದಿಲ್ಲ, ಪಕ್ಷ ಪೂಜೆಯನ್ನ ಮಾಡಬೇಕು, ಪಕ್ಷಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ದುಡಿಬೇಕು, ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನೇ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಇನ್ನು ಭಾರತ ಜೋಡೋ ಅದರ ಪೂರ್ವಭಾವಿ ಸಭೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಇದರ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ RV ದೇಶಪಾಂಡೆ ಅವರನ್ನ ಸಮಿತಿಯಿಂದ ಕೈ ಬಿಟ್ಟಿರುವಂಥದ್ದು ಇದು ಮತ್ತಷ್ಟು ಆ ಒಂದು ಬಣಗಳು ಏನಿದೆಯಲ್ಲ ಇದರ ಮಧ್ಯೆ ಬಿರುಕನ್ನ ಮತ್ತಷ್ಟು ಜಾಸ್ತಿ ಮಾಡುತ್ತಾ. ಮೊನ್ನೆ 3ನೇ ತಾರೀಕು ಸಿದ್ದರಾಮಯ್ಯನವ್ರ ಬರ್ತಡೇ ನಾವೆಲ್ಲ ಆಚರಣೆ ಮಾಡಿದ್ವು. ಹಗಲು ರಾತ್ರಿ ಪಾಪ ಎಲ್ಲ ಕರ್ಕೊಂಡು ಸಾವಿರಾರು ಬಸ್ಸು ಕರ್ಕೊಂಡ್ ಬರ್ಲಿಲ್ವೇ? ಬಹಳ ಬಿಜೆಪಿ ಅವ್ರಿಗೆಲ್ಲ ನಡಕ ಉಂಟು ಮಾಡ್ಲಿಲ್ವೇ? ಸ್ವಾತಂತ್ರ್ಯ ನಡಿಗೆ ಮಾಡ್ದೋ ಬೆಂಗಳೂರಿನಲ್ಲಿ, ಅಲ್ಲಿ ಬಂದು ನೀವೆಲ್ಲ ಹೆಜ್ಜೆ ಹಾಕ್ಲಿಲ್ವೇ? ಅವ್ರದ್ದು ತಿರಂಗ ಗರ್ಗರ್ ತಿರಂಗ ಮುಚ್ಚೋಗ್ಲಿಲ್ವೇ? ನಿಮ್ದು ಎಲ್ಲ ಮೇಲಕ್ಕೆ ಹೋಗ್ಲಿಲ್ವೇ? ಹಂಗೆ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಲಕ್ಷ್ಮಿ ಬಂದಿದ್ದಾಳೆ. ಇವತ್ತು ನೀವು ಅದು ವಿಶೇಷವಾಗಿ ವಿಜಯದಶಮಿ, ವಿಜಯಕ್ಕೆ ಒಂದು ಮಾಲೆ, ಇಡೀ ಮೈಸೂರಿನಿಂದ ರಾಜ್ಯಕ್ಕೆ ಒಂದು ಮಾಲೆ ಕೊಡುವಂತ ಒಂದು ದೊಡ್ಡ ಅವಕಾಶ ಇವತ್ತು ಇದೆ. ರೋಜಿ ಜಾನ್ ಅವರು
ಧ್ರುವನಾರಾಯಣರವರು ನಮ್ಮ ವೈಸ್ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟರಿ ಅವ್ರಿಗೆ ಯಾರಿಗೂ ನಾನು ನಿದ್ರೆ ಮಾಡ್ಸಕ್ ಬಿಡುದಿಲ್ಲ ಇರೋ ವಿಚಾರ ಹೇಳ್ತಾ ಇದ್ದೀನಿ. ನಿರ್ದಾಕ್ಷಿಣ್ಯಗೆ ಹೇಳ್ತಾ ಇದ್ದೀನಿ. ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್, ಪ್ರತಿ ಪಂಚಾಯಿತಿ, ಪ್ರತಿ ಬ್ಲಾಕ್ ಹೋಗಿ ಪಾಂಪ್ಲೆಟ್ ತಗೊಂಡು ನೀವು ಕರಿಬೇಕು. ಸೊ ಇದು ಡಿ.ಕೆ. ಶಿವಕುಮಾರ್ ಅವರ ಮಾತು. ಈಗ ಭಾರತ್ ಜೋಡೋ ಅನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸಲಾಗ್ತಾ ಇದೆ. ಇದಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತನಿಂದಲೂ ಕೂಡ ಜನ ಸೇರಿಸುವಂತಹ ಕೆಲಸ ಆಗಬೇಕು. ಸಿದ್ದರಾಮೋತ್ಸವಕ್ಕೆ ಜನ ಸೇರಿಸಿರ್ಲಿಲ್ವಾ? ಬಿಜೆಪಿ ಅವರಿಗೆ ನಡುಕ ಹುಟ್ಟು ಹಾಕೋ ಹಾಗೆ ಮಾಡಿರ್ಲಿಲ್ವಾ? ಮೇಕೆದಾಟು ಪಾದಯಾತ್ರೆ ಇರಬಹುದು, ಸ್ವಾತಂತ್ರ್ಯ ನಡಿಗೆ ಇರಬಹುದು, ಆ ಸಂದರ್ಭದಲ್ಲೂ ಲಕ್ಷಾಂತರ ಜನ ಸೇರಿರಲಿಲ್ವಾ? ಅದೇ ರೀತಿಯಲ್ಲಿ ಭಾರತ್ ಜೋಡೋವನ್ನ ಕೂಡ ಯಶಸ್ವಿ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಬೇಕು. ಅದು ಹಿರಿಯ ನಾಯಕರಾಗಿರಬಹುದು, ಶಾಸಕರಾಗಿರಬಹುದು, ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಆಗಿರಬಹುದು. ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಲೇಬೇಕು, ಇದನ್ನ ಯಶಸ್ವಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಂತೆ ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಏನು ಬಹಿರಂಗವಾಗಿಯೇ ನಾಯಕರುಗಳಿಗೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ನೀವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆಗೆ ಟಿಕೆಟ್ ಖಂಡಿತವಾಗೂ ಸಿಗೋದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈಗ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತಹ ಈ ಡಿಸಿಷನ್ ಇದೆಯಲ್ಲ, ಇದು ಮುಂದೆ ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಆರ್.ವಿ. ದೇಶಪಾಂಡೆ ಅವರನ್ನ ಕೈ ಬಿಟ್ಟಿರುವಂತದ್ದು ಮುಂದೆ ಪಕ್ಷದಲ್ಲಿ ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು? ಸೌಮ್ಯ, ಈಗಾಗಲೇ ಏನು ಆರ್.ವಿ. ದೇಶಪಾಂಡೆ ಅವರು ಸಾಮಾನ್ಯ ಕಾರ್ಯಕರ್ತರಲ್ಲ, ಅವರು ಪ್ರಭಾವಿ ನಾಯಕರು, ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಭಾವಿ ನಾಯಕರು ಕೂಡ ಹೌದು. ಮತ್ತೆ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಮತ್ತೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾಗಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರು ಕೂಡ ಸಿಎಂ ಆಗುವಂತ ಲಕ್ಷಣಗಳು ಕೂಡ ಇದಾವೆ. ಆದ್ರೆ ಇಂತಹ ನಾಯಕನನ್ನ ಈಗ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೈ ಬಿಟ್ಟಿರುವಂತದ್ದು, ಕಡೆಗಣಿಸಿರುವಂತದ್ದು ಎಲ್ಲೋ ಒಂದ್ ಕಡೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತಷ್ಟು ವಿವಾದಕ್ಕೆ ಮತ್ತೆ ಮತ್ತಷ್ಟು ಮತ್ತಷ್ಟು ಆಂತರಿಕ ಕಚ್ಚಾಟಕ್ಕೆ ಸಾಕ್ಷಿಯಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಏನು ಅಂತಂದ್ರೆ ಭಾರತ್ ಜೋಡೋ ಕಾರ್ಯಕ್ರಮ ಇಡೀ ದೇಶಾದ್ಯಂತ ನಡೀತಿದೆ. ಕರ್ನಾಟಕದಲ್ಲೂ ಕೂಡ ನಡೆಯುವಂತ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಎಲ್ಲಾ ಕಡೆ ರಾಜ್ಯ ಪ್ರವಾಸವನ್ನ ಮಾಡಿ ಭಾರತ್ ಜೋಡೋ ಯಾತ್ರೆಗೆ ಯಶಸ್ವಿಯಾಗಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ಹಿರಿಯ ನಾಯಕರುಗಳು ಎಲ್ರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಆರ್.ವಿ. ದೇಶಪಾಂಡೆ ಅವರನ್ನ ಕೈ ಬಿಟ್ಟಿರುವಂತದ್ದು ಎಲ್ಲೊಂದ್ ಕಡೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಏನಿದೆ. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.